ಉಪಹಾರವನ್ನು ಸರ್ಕಾರದಿಂದ ಕೊಡುವಂತ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ಆದ್ರೆ ಇದು ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ವಿಧಾನಸಭೆಯಿಂದ ಒಂದು ಮಾಹಿತಿ ಹಕ್ಕಿನಿಂದ ಮಾಹಿತಿ ತರ್ಕೊಂಡೈತಿ. ಅಲ್ಲಿ ಅವ್ರು ಹೇಳ್ತಾರ, ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ, ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿ ಅವರ ಆಫೀಸ್ ಹೇಳ್ತೈತಿ. ಒಂದ್ ಕಡೆ ಮಾನ್ಯ ಸಭಾಧ್ಯಕ್ಷರು ಊಟ ಕೊಟ್ಟಿದ್ದಾರೆ. ಈ ನನ್ನ ಹತ್ತಿರ ಜುಲೈ 2024 ಜುಲೈ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಏನ್ ಬೆಂಗಳೂರಲ್ಲಿ ಅಧಿವೇಶನ ಆಯಿತು, ಮಾರ್ಚ್ ತಿಂಗಳ ಮಾಹಿತಿ ಇಲ್ಲ, ನಂತರದಿಲ್ಲ. ಈ 2 ನನಗೆ ಮಾಹಿತಿ ಸಿಕ್ಕಿದೆ. ಈ 2 ತಿಂಗಳಲ್ಲಿ ನಡೆದಂತ ಅಧಿವೇಶನದಲ್ಲಿ ಮಾನ್ಯ ಶಾಸಕರುಗಳಿಗೆ ಏನು ಊಟ ಕೊಟ್ಟರು, ಊಟಕ್ಕಾಗಿ 35,33,000 ರೂಪಾಯಿ ವೆಚ್ಚ ಆಗೈತಿ ಇವತ್ತು. ಇದು ಸಾರ್ವಜನಿಕರ ತೆರಿಗೆ ಹಣ. ಅದಕ್ಕೆ ನಮ್ಮದೇನಪ್ಪಾ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ, ನೀವು ಅದನ್ನ ಹಾಜರಿ ಹೆಚ್ಚು ಮಾಡಕ್ ಊಟ ಕೊಡ್ತೀವಿ ಅಂತೀರಿ, ಸಾರ್ವಜನಿಕರ ತೆರಿಗೆ ಹಣ. ಅದಕ್ಕೆ ಈ ಹಣವನ್ನ ಮಾನ್ಯ ಸಭಾಧ್ಯಕ್ಷರ ಕಡೆಯಿಂದ ವಸೂಲಿ ಮಾಡ್ಬೇಕು ಸರ್ಕಾರ. ಆ ವಸೂಲಿ ಮಾಡದೇ ಇದ್ದಲ್ಲೇ ನಾವು ಮುಂದೆ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಅಂತ ಹೇಳ್ತಾರೆ. ಈಗಾಗಲೇ ಈ ಊಟದ ಬಿಲ್ಗಳು ಮತ್ತು ಅವರ TID ಪಡ್ಕೊಂಡಿದ್ದ ಬಗ್ಗೆ ಎಲ್ಲ ದಾಖಲಾತಿಗಳನ್ನ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರು, ಅದಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾ ಕಳಿಸಿಕೊಟ್ಟಿದ್ದೀನಿ. ಕಳಿಸಿಕೊಟ್ಟ ನಮ್ಮದೇನು ಬೇಡಿಕೆ ಅಂದ್ರೆ ಸದನದಲ್ಲಿ ಹಾಜರಾತಿ ಹೆಚ್ಚು ಮಾಡೋ ಸಂಬಂಧ ಊಟ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕಠಿಣ ನಿಯಮ ತಗೊಂಬರ್ರಿ. ಯಾವ ಶಾಸಕರು ಇವತ್ತು ಅವ್ರ ವೇತನ ಭತ್ಯೆಗಳನ್ನ ತಗೋತಾರ, ಒಂದ್ ದಿನಕ್ಕೆ 2,500 ರೂಪಾಯಿ ಸಿಟ್ಟಿಂಗ್ ಭತ್ತ ಆಯ್ತು ಅವ್ರಿಗೆ. ಆ ವೇತನ ಭತ್ಯೆಗಳನ್ನ ತೆಗೆದುಕೊಳ್ಳುವಂತ ಶಾಸಕರು ಜವಾಬ್ದಾರಿಯಿಂದ ಸದನದಲ್ಲಿ ಕುಳಿತ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು. ಅದ್ ಬಿಟ್ಟ ಅವ್ರು ಅವ್ರ ಹಾಜರಾತಿ ಹೆಚ್ಚು ಮಾಡಕ ನೀವು ಊಟ ಕೊಡ್ತೀವಿ ಅನ್ನೋದು ಇದು ಬಹಳ ತಪ್ಪು ಕಾನೂನಿನಲ್ಲಿ. ಅದಕ್ಕೆ ಇವತ್ತು ಮಾನ್ಯ ಸಭಾಧ್ಯಕ್ಷರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ರೀತಿ ಊಟ ಅದು ಕೊಟ್ರೆ ಇದು ಶಾಲಾ ಮಕ್ಕಳಿಗೆ ಬಿಸಿ ಊಟ ಕೊಟ್ಟಂಗೈತಿ. ಮಾತ್ರ ಅದಕ್ಕೆ ದಯವಿಟ್ಟು ಈ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವ್ರಿಗೆ ಊಟ ಕೊಡಬೇಡ್ರಿ. ನೀವೇನ್ ಮಾಡ್ರಿ ಅಂದ್ರೆ ಯಾವ ಶಾಸಕರು ಸದನದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವುದಿಲ್ಲೋ ಕಡ್ಡಾಯವಾಗಿ ಅಂತವ್ರಿಗೆ ವೇತನ ಭತ್ಯೆಗಳನ್ನು ಕೊಡಲಾಗುವುದಿಲ್ಲ ಅಂತ ಒಂದು ಆದೇಶ ಮಾಡ್ಬೇಕು ಸರ್ಕಾರ. ಅಂದ್ರನ ಅದು ಇದು ಈ ದುಡ್ಡು ಪೋಲ್ ಆಗೋದು ಉಳಿತೈತಿ. ಆದ್ರಿಂದ ಈಗ ಅಲ್ಲೇನ್ ಮಾಡಿದಾರೆ, ಒಂದು ಊಟಕ್ಕೆ 600 ರೂಪಾಯಿ ಒಂದು ಊಟ ಬೆಂಗಳೂರಲ್ಲಿ, ಒಂದು ಊಟಕ್ಕೆ 600, ಮತ್ತೆ ಟೀ ಕಾಫಿಗೆ ಅದು ಉಪಹಾರಕ್ಕೆ 300 ರೂಪಾಯಿ ಬೆಂಗಳೂರಲ್ಲಿ ಒಂದು ಹೋಟೆಲ್ಗಳಲ್ಲಿ ಊಟ ಉಪಹಾರಕ್ಕೆ ಮಾಡಿದಾರು. ಆದ್ರಿಂದ ಇದು ಕೂಡ ಇದರಲ್ಲಿ ಸಾಕಷ್ಟು ತೆರಿಗೆ ಹಣ ಪೋಲಾಗಿದೆ. ಆದ್ರಿಂದ ಇನ್ನು ಮುಂದೆ ಕಠಿಣ ನಿಯಮ ಮಾಡದೇ ಇದ್ದಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಮಾಧ್ಯಮ ಸ್ನೇಹಿತರೆ, ತಮಗೂ ಸಹಿತ ಗೊತ್ತಿದೆ, ಯಾರು ದಿನಬತ್ತಿಗಳನ್ನ ಪಡ್ಕೋತಾರೆ ಇವತ್ತು, ಯಾವುದೇ ಅಧಿಕಾರಿಗಳಿರ್ಲಿ ಶಾಸಕರಿರ್ಲಿ, ದಿನಬತ್ತಿ ಅಂದ್ರೆ ಅವ್ರಿಗೆ ದಿನ ಊಟ ಮಾಡೋ ಸಂಬಂಧ ದಿನಬತ್ತಿ ಇರ್ತೈತಿ. ಸಾರಿಗೆ ಭತ್ಯೆ, ಪ್ರಯಾಣ ಭತ್ಯೆ ತಗೋತಾರೋ. ಈ ದಿನಬತ್ಯೆ ಮತ್ತು ಎಲ್ಲಾ ಭತ್ಯೆಗಳನ್ನ ತೆಗೆದುಕೊಂಡ ಸರ್ಕಾರದ ತೆರಿಗೆ ಹಣದಲ್ಲಿ ಊಟ ಕೊಡುವುದು ಸಮಂಜಸ? ಇದು ಸಂವಿಧಾನದ ಆಶಯದ ವಿರುದ್ಧವಾಗಿದೆ. ಆದ್ರಿಂದ ಇನ್ನು ಮುಂದೆ ಬೆಳಗಾವಿ ಅಧಿವೇಶನ ಕೇಳಿ ನಾವು ಇಲ್ಲೂ ಕೊಡ್ಲಿಕ್ಕೆ ಅವಕಾಶ ಇಲ್ಲ. 2 ದಿವಸದಲ್ಲಿ ಅದು ಬರ್ತೈತಿ. ಅದರಲ್ಲಿ ಸ್ಪಷ್ಟವಾಗಿ ಕೇಳಿದ್ದೀನಿ ನಾವು, ಬೆಳಗಾವಿ ಅಧಿವೇಶನ ನಡೆದ ಸಮಯದಲ್ಲಿ ಅಲ್ಲಿ TID ತಗೋತಾರ, ಅವ್ರಿಗೆ ಊಟ ಉಪಹಾರ ಕೊಡಕ್ಕೆ ಅವಕಾಶ ಅಂತ ನಾವು ಕೇಳಿದ್ವಿ. ಅಲ್ಲಿ ಇಲ್ಲತ್ತ ಬರ್ತೈತೆ. ಜಿಲ್ಲಾಧಿಕಾರಿನ ಕೇಳ್ರಿ, ಅವರ ಅಸೆಂಬ್ಲಿ ಸೆಕ್ರೆಟರಿ ಕಡೆ ಹಾಕಾಕ್ತಾರ. ಮೊನ್ನಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆದಾಗ ಅವ್ರು ಹೇಳಿ ಇದನ್ನೆಲ್ಲ ನಿಮ್ಮ ಅರ್ಜಿಗಳು ಅಲ್ಲೇ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರಿಂದ ಟೋಟಲ್ ಆಗಿ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೇಕು. ಮತ್ತು ಸದನದಲ್ಲಿ ಶಾಸಕರ ಹಾಜರಾತಿಯ ಸಂಬಂಧ ಒಂದು ನಿಯಮವನ್ನು ಕಡ್ಡಾಯವಾಗಿ ಹಾಜರಾಗುವಂತೆ ಒಂದು ನಿಯಮವನ್ನು ರೂಪಿಸಬೇಕಂತೇಳಿ ನಾನು ರಾಜ್ಯದ ಸಾರ್ವಜನಿಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಕಾನೂನು ಸಚಿವರಲ್ಲಿ ಮಾನ್ಯ ಸಭಾಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೀನಿ. ಇದು ಬೆಂಗಳೂರಾಗಿಂದ ಇದೆ ಈಗ ಕೊಟ್ಟಿದ್ದು. ನಾನು ಬೆಂಗಳೂರದು, ಬೆಳಗಾವದಲ್ಲಿ ಕೊಡಬಾರ್ದೈತಿ. ಅದು ದಾಖಲೆ ನನಗೆ ಬರ್ಬೇಕಾಗಿತ್ತು ಈಗ. ಯಾಕಂದ್ರೆ ಅಲ್ಲಿ ಕ್ಲಿಯರ್ ಐತ್ರಿ, ಯಾರು ದಿನಬತ್ತಿಗಳನ್ನ ಪಡಿತಾರ ಅವ್ರಿಗೆ ಊಟ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನ ಇಲ್ಲಿ ಮಾಹಿತಿ ಹಾಕಿದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಕೇಳಿದ್ರ ಇದಿಲ್ರಿ, ನಮ್ಗೆಲ್ಲ ಬಹಳ ಪ್ರಾಬ್ಲಮ್ ಆಗೈತೆ, ನಾವು ಅಲ್ಲೇ ಬರೀತೀವಿ ಅಂದ್ರು. ಹಂಗಾರ ಊಟ ಕೊಡಕ್ ನಿಮ್ಗೆ ಯಾರೇ ಆರ್ಡರ್ ಮಾಡಿದ ಅಂತ ಕೇಳ, ಆರ್ಡರ್ ಮಾಡಿಲ್ಲ. ಅದಲ್ಲದೆ ಬೆಳಗಾವಿ ಅಧಿವೇಶನ ತಮ್ಗೆಲ್ಲ ಗೊತ್ತಿರ್ಲಿ, ಇಲ್ಲಿ ಲೈಜಲ್ ಆಫೀಸರ್ಸ್ ಹಾಕ್ತಾರ. ಅವ್ರಿಗೆ ಏನಪ್ಪಾ ಅಂದ್ರ ಯಾರೋ ಸಚಿವರು ಬಂದ್ರ ಅವ್ರ ಹಿಂಬಾಲ ತಹಸೀಲ್ದಾರ್ ಕ್ರೇಡರು, ಅಸಿಸ್ಟೆಂಟ್ ಕಮಿಷನರ್ ಕ್ರೇಡರ್ದವ್ರು ನೇಮಕ ಮಾಡ್ತಾರ. ಇದೇ ಸರ್ಕಾರ ಏನ್ ಹೇಳ್ತಪ್ಪ ಅಂದ್ರ ಅಧಿವೇಶನ ನಡೆದ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು ಕಚೇರಿ ಕೇಂದ್ರ ಸ್ಥಾನದಲ್ಲಿದ್ದ ಕೆಲಸ ನಿರ್ವಹಿಸಬೇಕಂತ ಇದೇ ಸರ್ಕಾರ ಹೇಳ್ತದೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ತೈತಿ, ಬಂದವ್ರ ಹಿಂಬಾಲ 4 ಮಂದಿನ ಬೆನ್ನ ಹಚ್ಚಿಬಿಟ್ರೆ ಆ ತಹಸೀಲ್ದಾರ್ ಕೆಲಸ ಮಾಡವ್ರ. ಅದನ್ನು ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ದೀನಿ.
ಈ ರೀತಿ ಅವ್ರಿಗೆ ಸಂಪರ್ಕ ಅಧಿಕಾರಿಗಳನ್ನ ಹಾಕ್ಲಿಕ್ಕೆ ನಿಯಮಾವಳಿಗಳಲ್ಲಿ ಅವಕಾಶ ಇದ್ರ ಕೊಡತ್ ಕೇಳಿತಿ, ಅದಕ್ಕೂ ಅವ್ರು ಏನೋ ಉತ್ತರ ಕೊಟ್ಟಿಲ್ಲ. ಅವು ಬಂದ ನಂತರ ಅದ್ರ ಬಗ್ಗೆ ನಾನು ಮುಂದಿನ ಹೋರಾಟ ಮಾಡ್ತಾ ತಮ್ಗೆ ದಯವಿಟ್ಟು ಹೇಳಿಕ್ ಬಯಸ್ತಾ ಇದ್ದೀನಿ. ಇದು ಮಾತ್ರ ಬೆಂಗಳೂರಲ್ಲಿಯೂ ಜುಲೈ ಮತ್ತು ಫೆಬ್ರವರಿ 2024 ಈ ಊಟದ ಬಿಲ್ ಅದು ನಮ್ಗೆ ಸಿಕ್ಕಿದವು. ಉಳ್ಕ ದಿನ ಬಂದ ನಂತರ ಅದೇ ಅಮೌಂಟ್ ಆಗುತ್ತೆ ಅದೆಲ್ಲ. ಅದಲ್ಲದೆ ಮತ್ತೊಂದು ವಿಷಯ ಅಂತ ತಮಗೆ ಹೇಳಿಕ್ ಬಯಸ್ತೀನಿ, ಲೋಕಸಭೆಯಲ್ಲಿ ಆಗ್ಲಿ ರಾಜ್ಯಸಭೆಯಲ್ಲಿ ಆಗ್ಲಿ, ಇವತ್ತೇನು ದಿಲ್ಲಿನಲ್ಲಿ ಲೋಕಸಭೆ ರಾಜ್ಯಸಭೆ ಆಗಿರ್ಬೋದು ಅಥವಾ ದೇಶದ ಯಾವುದೇ ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಅಧಿವೇಶನ ಸಮಯದಲ್ಲಿ ಊಟ ಕೊಡುವ ಪದ್ಧತಿ ಇಲ್ಲೇ ಇಲ್ಲ. ಇದು ಕರ್ನಾಟಕದಲ್ಲೇ ಮಾಡಿದಾರೆ. ಅದ್ರಾಗ ಎದ್ರ ಸಂಬಂಧ ಮಾಡಿದಾರೆ ಗೊತ್ತಿಲ್ಲ ನಮ್ಗ. ಅದರಲ್ಲೇ ಸಭಾಧ್ಯಕ್ಷರದು ಏನೋ ಕೈವಾಡ ಇರ್ಬೇಕಂತ ಅನಿಸ್ತೈತಿ. ಈಗ ನಾವು 4 ಮಂದಿ ಚಾ ಕೊಡೋದು ಬಂದಿವಿ, ಹೋಗಿಯಲ್ಲೇ ಬರೀ 200 ರೂಪಾಯಿ ಬಿಲ್ ಆತ್ ನಮ್ದು. ಈಗ ಹೊಟ್ಟೆ ತುಂಬ ತಿಂದ ಒಂದ ಊಟಕ್ಕೆ ಇವ್ರು ಒಂದು ಉಪಹಾರಕ್ಕೆ 300 ರೂಪಾಯಿ ಖರ್ಚು ಆಗ್ತದೆ, ತೆರಿಗೆನ ಪೋಲ್ ಆಗ್ತದೆ ಇದು. ಆದ್ರಿಂದ ಮಾಧ್ಯಮ ಸ್ನೇಹಿತರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ, ಸರ್ಕಾರದ ಈ ಸಾರ್ವಜನಿಕರ ತೆರಿಗೆಯನ್ನು ಉಳಿಸಲಿಕ್ಕೆ ನಾವು ತಮ್ಮ ಸಹಕಾರ ಬೇಕು. ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋ ತಿಳಿಸ್ತಾ ಇದ್ದೀವಿ. 24 ಇಲ್ಲ 25 ಮಾರ್ಚ್ನಿಂದ ಬಂದಿಲ್ಲ ರಾಜು ನಮ್ ಕಡ್ರಿ. ಅವಿನ ಬಿಲ್ ಕೊಟ್ಟ ನಂತರ ಇದನ್ನ ಕೊಡ್ತಾರೆ. ಈಗ ಇಲ್ಲ ಈಗ ಬರೀ ಊಟ ಮುಂದೆ ಇದ್ರ ಹೌದ್ರಿ. ಹೌದು ಸರ್, ಫಸ್ಟ್ ಟೈಮ್ ಇದು ದೇಶದಾಗ ಫಸ್ಟ್ ಟೈಮ್ ಯಾರು ಊಟ ಉಪಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ಒಂದು ಹೋಟೆಲ್ಗಳು ಕೋಟೇಶನ್ ಕರೆದ ಇವೆಲ್ಲ ಊಟದ ಬಿಲ್ಗಳು. ಅದಕ್ಕೆ ಇನ್ನು ಮುಂದಿನ ಇನ್ನು 2 ಅಧಿವೇಶನ ಬರ್ಬೇಕಲ್ಲಿ ಬೆಂಗಳೂರಲ್ಲಿ ಊಟದ ಹಣವನ್ನು ಪಾವತಿಸಿದ ನಂತರ ಕೊಡ್ತೇವೆ ಹೇಳಿದಾರ ಅವ್ರ. ಅದು ಬಂದ ನಂತರ ಅದನ್ನು ಸಭಾಧ್ಯಕ್ಷರ ಕಡೆಯಿಂದ ವಸೂಲಿ ಮಾಡಕ್ ಇದನ್ನ ಮಾಡ್ತಾನ. ಯಾಕಂದ್ರೆ ನಮ್ ಕಡೆ ದಾಖಲೆ ಐತ್ರಿ ಏನಾರ ನಿಯಮಾವಳಿಗಳಲ್ಲಿ ಅವಕಾಶ ಇರುತ್ತೆ. ಅಸೆಂಬ್ಲಿ ಸೆಕ್ರೆಟರಿನೇ ಹೇಳ್ತಾರ ಊಟ ಕೊಡುವ ಉಚಿತವಾಗಿ ಇಲ್ಲಿ ಕೊಡ್ತಾರ. ಅದೇ ವಿಧಾನ ಪರಿಷತ್ ಏನ್ ಕೊಟ್ಟಿಲ್ಲ. ಅವ್ರು ಹೇಳು ಈಗ ನಾವು ಊಟ ಕೊಡುವ ಅವಕಾಶ ಇಲ್ಲ, ನಾವು ಕೊಟ್ಟಿಲ್ಲ ಅಂತ ಹೇಳಿದಾರೆ ವಿಧಾನ ಪರಿಷತ್ನಲ್ಲಿ. ಅದು ಡಾಕ್ಯುಮೆಂಟ್ ಐತಿ. ವಿಧಾನ ಪರಿಷತ್ನಲ್ಲಿ ಊಟ ಕೊಟ್ಟಿಲ್ಲ, ವಿಧಾನಸಭೆಯಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಹೆಂಗ್ರಿ? ಹಾ ಹೌದು, ದಿನಬತ್ತಿಗಳು ತೆಗೆದುಕೊಂಡು ಊಟ ಮಾಡ್ತಾರೆ. ಊಟ ಕೊಡುವ ರೂಲ್ಸ್ ಇಲ್ಲೇ ಇಲ್ಲ. ಇಲ್ಲಿಯೂ ಕೂಡ ನಾವು ಈ ಸರ್ತಿ ಬಂದ್ ಮಾಡ್ತೀವಿ. ಇಲ್ಲಿಯೂ ಅದನ್ನ ಯಾರು ಊಟ ಕೊಡಕ್ ಆರ್ಡರ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಂದ ಹಣ ವಸೂಲು ಮಾಡಕ್ ಹಾಕ್ತೀವಿ. ಆದ್ರಿಂದ ತಾವೆಲ್ಲ ಮಾಧ್ಯಮದಲ್ಲಿ ಬಂದಿತ್ತು, ಟಿವಿ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ತಾವೆಲ್ಲ ಗಮನಿಸಿರಿ. ಕಂದಕೂರು ಶಾಸಕರು ಪಾಪ ಹೇಳಿದಾರ ಅವ್ರು ಏನಪ್ಪಾ ಅಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದು ಬರೀ ಮೋಜು ಮಸ್ತಿನ ಅಧಿವೇಶನತ್ತ ನನಗ ಸಾರ್ವಜನಿಕರು ಮಾತಾಡೋದು ನನಗೆ ಕಿವಿಗೆ ಬಿದ್ದೈತಿ. ಅದಕ್ಕೆ ಇನ್ನು ಮುಂದಿನ ದಿನದಲ್ಲೇ ನಾ ಇಲ್ಲೊಂದು ಕಪ್ ಚಾ ಸಹಿತ ಕುಡಿದಿಲ್ಲ, ನಾನು ಸ್ವಂತ ಹಣದಲ್ಲಿ ಬಂದ ಅಧಿವೇಶನದ ಕಲಾಪದಲ್ಲಿ ಭಾಗವಹಿಸ್ತು ಅಂತ ಹೇಳಿ ಉತ್ತರ ಕರ್ನಾಟಕ ಅಲ್ಲ ಈ ನಮ್ಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಅದನ್ನ ತಿಳ್ಕೊಂಡಂತ ಶಾಸಕರು ಅವ್ರಿಗೆ ನಾನು ಅಭಿನಂದನೆ ಕೂಡ ಹೇಳ್ತೇನೆ. ಆ ಕಂದಕೂರು ಅವ್ರಿಗೆ ಯಾವ ರೀತಿ ಶಾಸಕರಿಗೆ ಏನ್ ಬುದ್ಧಿ ಬಂದಂತೆ ಆ ಬುದ್ಧಿ ಇವ್ರಿಗೂ ದೇವ್ರು ಕೊಡ್ಲಿಪ್ಪ, ಕೊಟ್ರ 15 ಕೋಟಿ ರೂಪಾಯಿ ರೊಕ್ಕ ಉಳಿತೈತಿ ನಮ್ದು. ಇಲ್ಲಿ ಎಲ್ಲ ಅಧಿಕಾರಿಗಳು ಅದಾರ ಇದ್ರಾಗ. ಇದು ಇದು ಈ ಶಾಸಕರ ಊಟ ಸರಿ. ಇದು ಬೆಂಗಳೂರಲ್ಲಿ ಶಾಸಕರಿಗೆ ಊಟ ಕೊಟ್ಟಿದ್ದಾರೆ. ಬೆಳಗಾವದಲ್ಲಿ ಅಧಿಕಾರಿಗಳಿಗೆ ಶಾಸಕರಿಗೆ ಕೂಡ ಕೊಡ್ತಾರೆ. ಅದನ್ನ ಮಾಹಿತಿ ಹಾಕಿ ನಾನು ಕೇಳಿದ್ದೇನೆ. ದಿನಬತ್ತಿಗಳನ್ನ ಪಡ್ಕೊಂಡು ಅವ್ರಿಗೆ ಊಟ ಕೊಡಕ್ ಅವಕಾಶ ಐತೆನಾ ಅಧಿಕಾರಿಗಳಂತ ಹೇಳ್ತಾರೆ. ಇಲ್ಲ ಇಲ್ಲ ರೈಟಿಂಗ್ ಕೊಡ್ರ ತಿಳಿಯಪ್ಪ. ಅದು ಬಂದ ನಂತರ ಅದ್ರ ಬಗ್ಗೆ ಮುಂದಿನ ಹೋರಾಟ. ಹೌದ್ರಿ. ನಂದೇನ್ರಿ ಊಟ ತಿಂಡಿ ಕೊಡ್ಲಿ ಅವ್ರ. ಊಟ ತಿಂಡಿ ಕೊಟ್ರೆ ದಿನಬತ್ತಿಗಳನ್ನ ತಗೋದ್ ಬಿಡ್ಬೇಕಲ್ಲಿ. 2500 ರೂಪಾಯಿ ರಾಜ್ಯವನ್ನ ದಿನಬತ್ತಿ ಅಧಿವೇಶನ ನಡೆದಾಗ ಪ್ರತಿ ದಿನಕ್ಕೆ 2500 ರೂಪಾಯಿ ಊಟಕ್ಕೆ ಆಯ್ತ. ಅದು ಬೇರೆ ರಾಜ್ಯಪಾಲ ಮತ್ತೆ 5000 ರೂಪಾಯಿ ಐತಿ. ಅದಕ್ಕೆ ನಂದೇನಪ್ಪಾ ದಿನಬತ್ತಿ ಕೊಡೋದು ನಿಲ್ಲಿಸ್ಲಿ, ದಿನಬತ್ತಿ ಕೊಡೋದು ನಿಲ್ಲಿಸ್ಲಿ ಅಥವಾ ದಿನಬತ್ತಿ ಕೊಡ್ಲಿ, ದೊಡ್ಡ ಹೋಟೆಲ್ಗಳು ತೆಗಿಲಿ. ಅವ್ರು ಯಾರು ಬೇಕು ರೊಕ್ಕ ಕೊಟ್ಟು ಏನ್ ಬೇಕಂತ ತಿಂತಾರೋ. ಇಲ್ಲಿ ಸುಳ್ಳ 3 ಕೋಟಿ 4 ಕೋಟಿ ರೂಪಾಯಿ ಊಟದ ಬಿಲ್ ಹಾಕೈತಿದ. ಅವ್ರು ಬತ್ತೆ ಕೊಟ್ರ ಬತ್ತೆದಾಗ ಊಟ ಮಾಡಕ್ ದೊಡ್ಡ ಹೋಟೆಲ್ಗಳು ತೆಗಿಲ್ಲಲ್ರಿ. ಸರ್ಕಾರ ತೆಗಿಯಾಕ ನಾವು ಅನುಮತಿ ಕೊಡ್ಲಿ. ಹೌದು, ಎರಡು ಮತ್ ತಗೊಂಡ್ ಚರ್ಚೆ ಅಂತೂ ಇಲ್ಲ ತಮ್ಗೆಲ್ಲ ಗೊತ್ತಿದೆ. ಏನೂ ಇಲ್ಲ ಚರ್ಚೆ. ಮತ್ ಕಿರುನಿದ್ರೆ ಚೇರ್ಗಳು ಕೊಟ್ಟಿದ್ದಾರೆ. ಅದ್ರ ಬಾಡಿಗೆ 5,50,000 ರೂಪಾಯಿ ಕಿರುನಿದ್ರೆ ಚೇರ್. ಅಲ್ಲೇ ಶಾಸಕರಿಗೆ ಊಟ ಆದ ನಂತರ ಕಿರುನಿದ್ರೆ ಇರ್ತ. ಅವ್ರಿಗೆ ಕಿರುನಿದ್ರೆ ಏನಪ್ಪಾ 2 ಹೊತ್ತಿಂದ ಅಲ್ಲಿ ನಿದ್ದೆ ಒಣಗ ಕೂತೀರಿ. ಇದ್ರಾಗ ಆ ಕಿರುನಿದ್ರೆ ಚೇರ್ಗಳು ಬಾಡಿಗೆ ಇದೆ. ಅವು 15 ಚೇರ್ ತಂದಿದ್ದಾರೆ. ಅಲ್ಲಿ ಒಂದ್ ಚೇರ್ಕ 1,500 ರೂಪಾಯಿ ಬಾಡಿಗೆ ದಿನಕ್ಕೆ. ಒಂದ್ ಕುರ್ಚಿ ಬಾಡಿಗೆ 1,500 ರೂಪಾಯಿ. ಸರೇನಗೌಡ ತಿಂತ್ರಿ ಬಂದ್ ಮಾಡಿರ್ತು ತಿಂದು ಮನಗಾಕ್ ಹೋಗೋದಲ್ಲ. ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತಾನೋ ಸಾರ್ವಜನಿಕರ ಬಗ್ಗೆ ಚರ್ಚೆ ಮಾಡಕ್ ಕಲೀರಿ. ನಾವು ಊಟನೂ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಿಮಗ ಬರೀ ತಿಂದ್ ಕೇಳಿ ಮೋಜು ಮಸ್ತಿ ಮಾಡ್ಬೇಡತ್ತೆ ವಿನಂತಿ ಮಾಡ್ತಾ ಇದ್ದೀನಿ ನಾನು.